ನಿಮ್ಮ ಕಾರ್ಗೆ ಎಥೆನಾಲ್ ಪೆಟ್ರೋಲ್ ಹಾಕಿದ್ಮೇಲಿಂದ ಮೈಲೇಜ್ ಸ್ವಲ್ಪ ಕಮ್ಮಿ ಕೊಡ್ತಿದೆ ಅನ್ನಿಸ್ತಿಲ್ವಾ? ಎಸ್, ಎಥೆನಾಲ್ ಪೆಟ್ರೋಲ್ ಹಾಕಿದ್ಮೇಲಿಂದ ಗಾಡಿಯಲ್ಲಿ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ, ಅದು ರಿಯಲ್. ಎಥೆನಾಲ್ ಪೆಟ್ರೋಲ್ ಯೂಸ್ ಮಾಡಿದ್ಮೇಲೆ ಸೇಮ್ ಗಾಡಿ, ಸೇಮ್ ರೋಡು ಮತ್ತು ಸೇಮ್ ಡ್ರೈವರ್ ಇದ್ರೂ ಎಥೆನಾಲ್ ಯೂಸ್ ಮಾಡಿದ್ಮೇಲೆ ಮೈಲೇಜ್ ಸ್ವಲ್ಪ ಮೇಲೆ ಕೆಳಗಡೆ ಆಗುತ್ತೆ. ಆದರೆ ಇದಕ್ಕೆ ಬೇರೆ ಆಲ್ಟರ್ನೇಟಿವ್ ಇಲ್ವಾ ಅಂತ ಕೇಳಿದ್ರೆ ಇಲ್ಲ. ನಮ್ಮ ಗೌರ್ಮೆಂಟ್ ಅವರು ಯಾವುದೇ ಥರ ಬೇರೆ ಆಲ್ಟರ್ನೇಟಿವ್ ಕೊಟ್ಟಿಲ್ಲ. ಸೊ ಈ ಮೈಲೇಜ್ನ ಹೆಂಗಪ್ಪ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಾನೊಂದು 5 ಟಿಪ್ಸ್ ಹೇಳ್ತೀನಿ. ಇದನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಕಾರಿನ ಎಫಿಷಿಯನ್ಸಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಸ್ವಲ್ಪ ಜನ ಹೇಳ್ತಾರೆ ಏನಪ್ಪ ಇದು ಬೇಸಿಕ್ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಆದರೆ ಡೈಲಿ ಡ್ರೈವಿಂಗ್ ಅಲ್ಲಿ ಇದನ್ನ ಕನ್ಸಿಸ್ಟೆನ್ಸಿ ಆಗಿ ಫಾಲೋ ಮಾಡಿದ್ರೆ ಫ್ಯೂಲ್ ಕನ್ಸಂಪ್ಷನ್ ನ ಕಂಟ್ರೋಲ್ ಮಾಡ್ಬೋದು. ಸೊ ಈ ವಿಡಿಯೋನ ಪೂರ್ತಿವರೆಗೂ ನೋಡಿ, ಯಾಕಂದ್ರೆ 5th ಪಾಯಿಂಟ್ ಇದೆಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಲೋ, ನನ್ನ ಹೆಸರು ಯಶಸ್ ಸರ್, ವೆಲ್ಕಮ್ ಬ್ಯಾಕ್ ಟು ದ ಕನ್ನಡಿಗ ಚಾನಲ್. ಫಸ್ಟ್ನೇ ಟಿಪ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಡ್ರೈವಿಂಗ್ ಸ್ಟೈಲ್. ಮೈಲೇಜ್ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಚೇಂಜ್ ಮಾಡಬೇಕಾಗಿದ್ದು ಕಾರ್ ಅಲ್ಲ, ನಿಮ್ಮ ರೈಟ್ ಫುಟ್. ಯೂಶಲಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸ್ಟಾರ್ಟ್ ಮಾಡುವಾಗ ಆಕ್ಸಿಲೇಟ್ ನ ಫುಲ್ ಪ್ರೆಸ್ ಮಾಡೋದು, ಸಡನ್ ಆಗಿ ಆಕ್ಸಿಲೇಟ್ ಮಾಡೋದು, ಬೇಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಕ್ಸಿಲೇಟ್ ಫುಲ್ ಪ್ರೆಸ್ ಮಾಡೋದು, ಆಮೇಲೆ ನೆಕ್ಸ್ಟ್ ಸಿಗ್ನಲ್ ಬಂತು ಅಂತ ಹೇಳ್ಬಿಟ್ಟು ಫುಲ್ ಬ್ರೇಕ್ ಹೊತ್ತೋದು. ಇದರಿಂದ ಮೈಲೇಜ್ಗೆ ಒಳ್ಳೆ ಕಾಂಬಿನೇಷನ್ ಅಲ್ಲ. ಕಾರ್ ರಿಪೀಟ್ ಆಗಿ ಆಡ್ ಆಕ್ಸಿಲೇಷನ್ ಮತ್ತೆ ಆಡ್ ಬ್ರೇಕಿಂಗ್ ಮಾಡಿದಾಗ ಫ್ಯೂಲ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಆದಷ್ಟು ಸ್ಮೂತ್ ಆಗಿ ಆಕ್ಸಿಲೇಟ್ ನ ಮಾಡಿ. ಗ್ರೀನ್ ಸಿಗ್ನಲ್ ಆಯ್ತು ಅಂತ ಹೇಳಿದ್ರೆ ಸ್ಮೂತ್ ಆಗಿ ಗಾಡಿ ಎತ್ತಕ್ಕೆ ಟ್ರೈ ಮಾಡಿ. ಮತ್ತೆ ನಿಮಗೆ ರೆಡ್ ಸಿಗ್ನಲ್ ಮುಂದೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಫಸ್ಟೇ ಒಂದ್ ಸ್ವಲ್ಪ ನಿಧಾನಕ್ಕೆ ಬ್ರೇಕ್ ಅಪ್ಲೈ ಮಾಡ್ತಾ ಹೋಗಿ. ಇಲ್ಲ ಅಂತ ಹೇಳಿದ್ರೆ ಗಾಡಿ ಕಾಲನ್ನ ಎಕ್ಸಲೇಟರ್ ಇಂದ ತೆಗೆದ್ರೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಗಾಡಿ ನಿಂತೆ ಹೋಗುತ್ತೆ. ಒಂದು ಸಿಂಪಲ್ ರೂಲ್ಸ್ ನ ನೆನ್ಪಿಟ್ಕೊಳ್ಳಿ, ಫಾಸ್ಟ್ ಆಗಿ ಡ್ರೈವ್ ಮಾಡ್ಬೇಕಾ ಅಥವಾ ಸ್ಮೂತ್ ಆಗಿ ಡ್ರೈವ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ಟ್ರಾಫಿಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟಿಪ್ ನಂಬರ್ 2 ಹೇಳೋದಾದ್ರೆ ಕರೆಕ್ಟ್ ಟೈರ್ ಪ್ರೆಷರ್ ಮಾನಿಟರಿಂಗ್. ಸೆಕೆಂಡ್ ಟಿಪ್ ಟೈರ್ ಪ್ರೆಷರ್ ಮಾನಿಟರಿಂಗ್. ಇದು ತುಂಬಾ ಸಿಂಪಲ್ ಟಿಪ್, ಆದ್ರೆ ಇದು ಎಲ್ಲಾ ಕಾರ್ ಓನರ್ಸ್ ಗಳು ಇಗ್ನೋರ್ ಮಾಡ್ತಾರೆ. ನಾನು ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ನೋಡಿದ್ದೀನಿ, ತುಂಬಾ ಜನ ಕಾರ್ ಓನರ್ಸ್ ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಥವಾ ಡೀಸೆಲ್ ಹಾಕ್ಸ್ಕೊಂಡು ಹಂಗೆ ಹೋಗ್ತಾರೆ. ಅಲ್ಲೇ ಒಂದ್ 2 ನಿಮಿಷ ನಿಂತ್ಕೊಂಡು ಟೈರ್ ಪ್ರೆಷರ್ ನ ಚೆಕ್ ಮಾಡಿಸಿ. ಒಂದೊಂದರಲ್ಲಿ ಗಾಡಿಗಳಲ್ಲಿ ಟೈರ್ ಪ್ರೆಷರ್ ಸಿಸ್ಟಮ್ ಕೊಟ್ಟಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಗಾಡಿಗಳಲ್ಲಿ ನಿಲ್ಲಿಸಿ ಒಂದು 5 ನಿಮಿಷ ಆಗುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್. ಕರೆಕ್ಟ್ ಟೈರ್ ಪ್ರೆಷರ್ನ ಮೇಂಟೈನ್ ಮಾಡಬೇಕು. ಸೊ ನೀವೇನಾದ್ರು ರೆಕಮೆಂಡೆಡ್ ಟೈರ್ ಪ್ರೆಷರ್ ಗಿಂತ ಕಮ್ಮಿ ಮಾಡ್ಕೊಂಡು ರೋಡ್ ಮೇಲೆ ಹೋಗ್ತಾ ಇದ್ರೆ ಟೈರ್ ಜಾಸ್ತಿ ರೋಡ್ ಮೇಲೆ ಕಾಂಟ್ಯಾಕ್ಟ್ ಆಗಿ ನಿಮಗೆ ರೋಲಿಂಗ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಕಾರ್ ಮೂವ್ ಮಾಡಬೇಕು ಅಂತ ಹೇಳಿದ್ರೆ ಇಂಜಿನ್ಗೆ ಜಾಸ್ತಿ ಎಫರ್ಟ್ಸ್ ಹಾಕಬೇಕಾಗುತ್ತೆ. ಅದರಿಂದ ಜಾಸ್ತಿ ಎಫರ್ಟ್ಸ್ ಇಂದ ಜಾಸ್ತಿ ಫ್ಯೂಲ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಮ ಕಾರ್ ಮ್ಯಾನುಫ್ಯಾಕ್ಚರರ್ ರೆಕಮೆಂಡ್ ಮಾಡಿರುವ ಕರೆಕ್ಟ್ ಟೈರ್ ಪ್ರೆಷರ್ ಮಾನಿಟರ್ನ ಮೇಂಟೈನ್ ಮಾಡಿ. ಟೈರ್ ಪ್ರೆಷರ್ ಜಾಸ್ತಿನೂ ಮಾಡಬೇಡಿ, ಟೈರ್ ಪ್ರೆಷರ್ ಕಮ್ಮಿನೂ ಮಾಡಬೇಡಿ. ಟೈರ್ ಪ್ರೆಷರ್ ಜಾಸ್ತಿ ಮಾಡ್ತಿದ್ರೆ ನಿಮಗೆ ಗಾಡಿ ಗಾಳಿಲಿ ತೇಲ್ದಂಗೆ ಅನ್ಸುತ್ತೆ, ಮತ್ತೆ ಮಧ್ಯ ಪಾರ್ಟ್ ಇರುತ್ತಲ್ಲ ಟೈರ್, ಅದು ಬೇಗ ಸವಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಟೈರ್ ಪ್ರೆಷರ್ ಕಮ್ಮಿ ಮಾಡಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮೈಲೇಜ್ ಕಮ್ಮಿ ಬೀಳುತ್ತೆ ಒಂದು, ಮತ್ತೆ ಬೇಗ ಸೈಡ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಾರ್ನ್ ಔಟ್ ಆಗುತ್ತೆ. ಸೊ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ನಿಮ್ದನ್ನ ಹೊಸ ಟೈರ್ ಅಂತ ಹೇಳಿದ್ರೆ 1 ರಿಂದ 2 ವೀಕಿಗೆ ಹೋಗ್ಬಿಟ್ಟು ಟೈರ್ ಪ್ರೆಷರ್ನ ಚೆಕ್ ಮಾಡಿಸಿ. ಹಂಗಂತ ಹೇಳಿದ್ರೆ ಪೆಟ್ರೋಲ್ ಹಾಕಿಸಿದಾಗ 2 ನಿಮಿಷ ಒಳ್ಳೆ ಹೋಗ್ಬಿಟ್ಟು ಚೆಕ್ ಮಾಡಿಸಿ. ತುಂಬಾ ಕಡೆ ಏರಿಗೆ ಯಾವುದೇ ತರ ಕಾಸ್ಟ್ ಇಲ್ಲ. ಸೊ 2 ನಿಮಿಷ ಲೈನಲ್ಲಿ ನಿಂತು ಚೆಕ್ ಮಾಡಿಸಿದ್ರೆ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಹೆಲ್ಪ್ ಆಗುತ್ತೆ, ಮತ್ತೆ ಫ್ಯೂಲ್ ಕನ್ಸಂಪ್ಷನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ 3rd ಟಿಪ್ ಬಗ್ಗೆ ಮಾತಾಡಿದ್ರೆ ನಿಮ್ಮ ಕಾರ್ ಮಿನಿ ಸ್ಟೋರೇಜ್ ರೂಮ್ ಅಲ್ಲ. ನಿಮ್ಮ ಕಾರ್ ಬೂಟ್ ಓಪನ್ ಮಾಡಿದ್ರೆ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ ಹಳೆ ಬ್ಯಾಗ್ ಇರ್ಬೋದು, ವಾಟರ್ ಬಾಟ್ಲು, ಟೂಲ್ಸು, ಶೂಸು, ಅರ್ಧ ಮನೆನೇ ಅಲ್ಲಿರುತ್ತೆ. ಆ್ಯಕ್ಚುಲಿ ಅನ್ನೆಸೆಸರಿ ವೆಯ್ಟ್ನ ಆ್ಯಡ್ ಮಾಡ್ತಾ ಹೋದ್ರೆ ಇಂಜಿನ್ಗೊಂದು ಎಕ್ಸ್ಟ್ರಾ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ ಆ್ಯಂಡ್ ಗಾಡಿ ಮೂವ್ ಮಾಡೋಕ್ಕೆ ನಿಮಗೆ ಜಾಸ್ತಿ ಫ್ಯೂಲ್ನ ತಗೊಳುತ್ತೆ. ಎಕ್ಸ್ಪೆಷಲಿ ಸಿಟಿಲಿದ್ದಾಗ ಎಕ್ಸ್ಟ್ರಾ ಲೋಡು ಅಂತ ಹೇಳಿದ್ರೆ ನಾನು ಸಣ್ಣ ಪುಟ್ಟ ಐಟಮ್ಸು ಅಂತ ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೀವೊಂದು ಅಕ್ಕಿ ಮೂಟೆ ಹಾಕೊಂಬಂದಿರ್ತೀರಾ, ಅದನ್ನ ಇಳಿಸ್ಬೇಕಲ್ಲ, ಒಂದು ರೌಂಡ್ ಹೋಗ್ಬರೋಣ ಸಿಟಿಗೆ ಅಂತ ಹಂಗೆ ಹೋಗ್ತಿರ್ತೀರಾ. ಮನೆಗೆ ಬಂದಿದ್ರು ಅಕ್ಕಿ ಮೂಟೆ ಇಳಿಸ್ತಲೇ ಒಂದು ರೌಂಡ್ ಹಂಗೆ ತಗೋಗಿ ಬರ್ತೀರಾ. ಅವಾಗ ಅದೇ ಥರ ನೀವು ಫ್ರೀಕ್ವೆಂಟ್ ಆಗಿ ಮಾಡ್ತಾ ಹೋದಾಗ ನಿಮಗೆ ಮೈಲೇಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಮಂತ್ಲಿ ಒನ್ಸ್ ನಿಮ್ಮ ಬೂಟ್ನ ಚೆಕ್ ಮಾಡಿ, ಇದರಲ್ಲಿ ನನಗೆ ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ. ಬೇಕು ಅಂತ ಹೇಳಿದ್ರೆ ಅಲ್ಲೇ ಇರಲಿ, ಬೇಡ ಅಂತ ಹೇಳಿದ್ರೆ ರಿಮೂವ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್, ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಪೇರ್ ವೀಲು, ಜಾಕ್, ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ ಟೂಲ್ಸು ಇದನ್ನೆಲ್ಲ ತೆಗೆದಾಕಬೇಡಿ. ಇದನ್ನೆಲ್ಲ ತೆಗೆದಾಕಿದ್ರೆ ಮೈಲೇಜ್ ಜಾಸ್ತಿ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟು ಸೇಫ್ಟಿ ಇಂಪಾರ್ಟೆಂಟು, ಮೈಲೇಜ್ ಸೆಕೆಂಡರಿ. ಸೊ ಅನ್ನೆಸೆಸರಿ ನೆಗೇಜ್ ಅಂತ ಹೇಳ್ಬಿಟ್ಟು ಅದನ್ನೇ ತೆಗೆದಾಕಬೇಡಿ. ಯೂಶಲಿ ನೀವೇನು ಮಾಡಿ ಅಂತ ಹೇಳಿದ್ರೆ ಯಾವುದೇ ಅದು ನಿಮಗೆ ಬೇಕಾಗಿಲ್ಲದ ಸಾಮಾನುಗಳನ್ನ ನೀವು ತೆಗೆದಾಕಿ. ಸೊ 4th ಟಿಪ್ ಬಗ್ಗೆ ಮಾತಾಡಿದ್ರೆ AC ಯೂಸೇಜು. ಇಂಡಿಯಾದಲ್ಲಿ AC ಇಲ್ದಲೇ ಡ್ರೈವಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಎಕ್ಸ್ಪೆಷಲಿ ಸಮ್ಮರ್ ಟೈಮಲ್ಲಿ. AC ಬೇಸಿಕಲಿ ಕಂಪಲ್ಸರಿ ಆಗೇ ಆಗುತ್ತೆ. ಸೊ AC ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಫ್ಯೂಲ್ ಜಾಸ್ತಿ ಕನ್ಸಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವೊಂದು ಗಾಡಿನ ಡೈರೆಕ್ಟ್ ಬಿಸಿಲಿಗೆ ಹಾಕಿ ಆ್ಯಂಡ್ ನೀವು ಒಳಗಡೆ ಬಂದ ತಕ್ಷಣ ಏನು ಮಾಡ್ತೀರಾ, ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಫುಲ್ ಸ್ಪೀಡಲ್ಲಿ AC, ಲೋಯೆಸ್ಟ್ ಟೆಂಪ್ರೇಚರಲ್ಲಿ AC ಮತ್ತು ಫುಲ್ ಸ್ಪೀಡಲ್ಲಿ ಫ್ಯಾನ್ನ ಹಾಕ್ತೀರಾ. ಸೊ ಗಾಡಿ ಕೂಲ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಇಂಜಿನ್ ಜಾಸ್ತಿ ಎಫರ್ಟ್ಸ್ ಹಾಕಬೇಕಾಗುತ್ತೆ. ಸೊ ಅದ್ರ ಬದಲು ಏನು
ಮಾಡ್ಬೋದು ಅಂತ ಹೇಳಿದ್ರೆ ಗಾಡಿ ಹತ್ತಿದ ತಕ್ಷಣ ವಿಂಡೋಸ್ ಎಲ್ಲ ರೋಲ್ ಡೌನ್ ಮಾಡಿ 1 ನಿಮಿಷ ಆರಾಮಾಗಿ ಹಂಗೆ ಕೂತಿ ಆಮೇಲೆ ವಿಂಡೋಸ್ ಎಲ್ಲ ಏರಿಸಿ ನೀವು ಬೇಕಾದ್ರೆ AC ಹಾಕೊಬೋದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಹಾಟ್ AC ಏನೇನು ಇರುತ್ತಲ್ಲ ಅದೆಲ್ಲ ಹೊರಗಡೆ ಹೋಗಿರುತ್ತೆ, ಆರಾಮಾಗಿ AC ಕೂಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ನೀವು ಕಂಫರ್ಟಬಲ್ ಟೆಂಪ್ರೇಚರ್ಗೂ ಇಟ್ಕೊಬೋದು. ಮತ್ತು ತುಂಬ ಜನ ಏನು ಮಾಡ್ತಾರೆ, ಹೈವೇಲಿ AC ಆನ್ ಮಾಡಿದ್ರೆ ಜಾಸ್ತಿ ನನಗೆ ಮೈಲೇಜ್ ಸಿಗಲ್ಲ ಅಂತ ಹೇಳ್ಬಿಟ್ಟು AC ಆಫ್ ಮಾಡಿಬಿಟ್ಟು ಎಲ್ಲ ವಿಂಡೋಸ್ ಕೆಳಗಡೆ ಇಳಿಸ್ಕೊಂತಾರೆ. ಸೊ ಅದನ್ನ ಮಾಡಿದ್ರು ನಿಮಗೆ ಏರೋಡೈನಮಿಕ್ಸ್ ಜಾಸ್ತಿಯಾಗಿ ಡ್ರ್ಯಾಗ್ ಜಾಸ್ತಿ ಆಗುತ್ತೆ, ಅವಾಗ ನಿಮಗೆ ಇನ್ನೂ ಮೈಲೇಜ್ ಕಮ್ಮಿ ಆಗುತ್ತೆ. ಸೊ ಹೈವೇಲಿ ಯಾವತ್ತಿರೋ ಗ್ಲಾಸ್ನ ಕ್ಲೋಸ್ ಮಾಡ್ಕೊಂಡು AC ಯೂಸ್ ಮಾಡಿ, ಅವಾಗ ಮಾತ್ರ ನಿಮಗೆ ಇಂಪ್ರೂವ್ ಆಗುತ್ತೆ ಮೈಲೇಜು. ಸೊ 5ನೇ ಟಿಪ್ ಬಗ್ಗೆ ಮಾತಾಡಿದ್ರೆ ಕಾರ್ನ ಮೇಂಟೆನೆನ್ಸ್. ನಿಮ್ಮ ಕಾರು ಹೊಸದಾಗಿರಲಿ ಹಳೇದಾಗಿರಲಿ ಪ್ರಾಪರ್ ಆಗಿ ಮೇಂಟೆನೆನ್ಸ್ ಇಂಪಾರ್ಟೆಂಟು. ಇಂಜಿನ್ ಆಯಿಲ್ ಕರೆಕ್ಟ್ ಆಗಿದೆಯಾ, ಏರ್ ಫಿಲ್ಟರ್ ಕರೆಕ್ಟ್ ಆಗಿದೆಯಾ, ಕೂಲೆಂಟ್ ಇದೆಯಾ, ಸ್ಪಾರ್ಕ್ ಪ್ಲಗ್ ಕಂಡೀಷನ್ ಹಿಂಗಿದೆ, ಟೈರ್ ಅಲೈನ್ಮೆಂಟ್ ಆಗಿದೆಯಾ ಇಲ್ವೋ, ಬ್ರೇಕ್ ಕ್ಯಾಲಿಪರ್ಸ್ ವಾರ್ನೌಟ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ಇದೆಲ್ಲ ಒಂಥರ ಒಂದೊಂದರ ಲಿಂಕ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಗಾಡಿಯಲ್ಲಿ ಕೂಲೆಂಟ್ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ನಿಮಗೆ AC ಅಷ್ಟು ಎಫೆಕ್ಟಿವ್ ಆಗಿ ಬರಲ್ಲ. ಅದೇ ತರ ಗಾಡಿಯಲ್ಲಿ ಏರ್ ಫಿಲ್ಟರ್ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ ಇಂಜಿನಿಗೆ ಲಿಮಿಟೆಡ್ ಏರ್ ಹೋಗುತ್ತೆ, ಇಂಜಿನ್ ಅಲ್ಲಿ ಕಂಬಸ್ಟನ್ ನಿಮಗೆ ಕಮ್ಮಿ ಆಗುತ್ತೆ, ಅದರಿಂದ ನಿಮಗೆ ಮೈಲೇಜ್ ಕಮ್ಮಿ ಆಗಬಹುದು. ಸೊ ಸಡನ್ ಆಗಿ ಮೈಲೇಜ್ ಡ್ರಾಪ್ ಆದ್ರೆ ಪೆಟ್ರೋಲ್ ಕ್ವಾಲಿಟಿ ಪ್ರಾಬ್ಲಮ್, ಎಥೆನಾಲ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಬೇಡಿ. ಫಸ್ಟ್ ನಿಮ್ ಗಾಡಿದು ಬೇಸಿಕ್ ಹೆಲ್ತ್ ಚೆಕ್ಅಪ್ ಮಾಡಿಸಿ, ಸರ್ವಿಸ್ ಇಂಟರ್ವಲ್ ಟೈಮಿಗೆ ಸರ್ವಿಸ್ ನ ಮಾಡಿಸಿ. ಇನ್ನೊಂದು ಬೋನಸ್ ಟಿಪ್ ಏನು ಅಂತ ಹೇಳಿದ್ರೆ, ನೀವು ಪೆಟ್ರೋಲ್ ಎಲ್ಲ ಹಾಕಿಸ್ತೀರಾ ಅಂತ ಹೇಳ್ಬಿಟ್ಟು ಒಂಚೂರು ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಎಥೆನಾಲ್ 20 ಪೆಟ್ರೋಲ್ಗಿಂತನೂ ನಿಮಗೆ ಜಾಸ್ತಿ ಕಲಬೆರಕೆ ಪೆಟ್ರೋಲ್ ಸಿಗಕ್ಕೆ ಸ್ಟಾರ್ಟ್ ಆಗಿದೆ, ಅದರಿಂದ ನಿಮ್ಮ ಇಂಜಿನ್ ಕೂಡ ಡ್ಯಾಮೇಜ್ ಆಗುತ್ತೆ. ಇನ್ನೊಂದು ಮೈಲೇಜ್ ನೀವು ನಿನ್ನೆ 15 ಬಂತು, ಇವತ್ತು 12 ಬಂತು, ಎಥೆನಾಲ್ ಇಂದ ಮೈಲೇಜ್ ಕಮ್ಮಿ ಆಗಿದೆ ಅಂತ, ಅದು ನಿಮ್ಮ ಕರೆಕ್ಟ್ ವೇ ಆಫ್ ಕಂಪ್ಯಾರಿಸನ್ ಅಲ್ಲ. ಮೈಲೇಜ್ ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್ ಮೆಥಡ್ ನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಈ ವೀಕ್ ನಾನು ಫುಲ್ ಟ್ಯಾಂಕ್ ಮಾಡಿಸಿರ್ತೀನಿ, ಮತ್ತೆ ಆ ರೀಡಿಂಗ್ ನ ನೋಡ್ಕೊಂತೀನಿ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸತಿನೂ ಅಷ್ಟೇ ಮತ್ತೆ ಪೆಟ್ರೋಲ್ ಹಾಕಿಸ್ತೀನಿ, ರೀಡಿಂಗ್ ನ ನೋಡ್ಕೊಂತೀನಿ. ಅವಾಗ ಅದನ್ನ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ ಅದ್ರ ಡಿವೈಡೆಡ್ ಬೈ ಎಷ್ಟು ಲೀಟರ್ ಮಾಡಿತ್ತು ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಾನು 500 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ, ಎಷ್ಟು 40 ಲೀಟರ್ಸ್ ಅಲ್ಲಿ. ಸೊ 500 ಡಿವೈಡೆಡ್ ಬೈ 40 ಅಂತ ಹೇಳಿದ್ರೆ 12.5 kmpl. ಸೊ ಇದನ್ನ ಹಿಂಗೆ ಕ್ಯಾಲ್ಕುಲೇಟ್ ಮಾಡೋದು ಮೈಲೇಜು. ಸೊ ನಿಮಗೆ ಹಿಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಸೊ ಪೆಟ್ರೋಲ್ ಓನರ್ಸಿಗೆ ಸೊ ಎಲ್ಲಿ ಬೇಕಲ್ಲೂ ಪೆಟ್ರೋಲ್ ಹಾಕಿಸ್ಬೇಡಿ, ಒಂದು ಸ್ವಲ್ಪ ಜನ ಇರೋ ಅಂಥ ಕಡೆ ಪೆಟ್ರೋಲ್ ಹಾಕಿಸಿ, ಆವಾಗ ನಿಮಗೆ ಕಲಬೆರಕೆ ಸಿಗಲ್ಲ ಅಂತ ಹೇಳಿದ್ರೆ ನಿಮಗೆ ವಾಟರ್ ಪೆಟ್ರೋಲ್ ಸಿಗುತ್ತೆ. ಸೊ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.